ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ಪ್ರತಿ ವರ್ಷ ಏಮ್ಸ್ ಮತ್ತು ಅದರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇನ್ಸ್ಟಿಟ್ಯೂಟ್ನವರು ಮತ್ತು ಬಾಡೀಸ್ಗಳು ಏನು ಮಾಡ್ತಾರಪ್ಪ ಅಂದರೆ, ಈ CRE ಅಂತ ಹೇಳಿ ಕಾಮನ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ವರ್ಷದಲ್ಲಿ 2 to 3 ಟೈಮ್ಸ್ ಮಾಡ್ತಾನೆ ಇರ್ತಾರೆ. ಏನು ಏಮ್ಸ್ಗಳಲ್ಲಿ ಈ ಸ್ಟಾಫ್ ನರ್ಸ್ ಇರ್ಬೋದು, GNM ನರ್ಸಿಂಗು, BS ನರ್ಸಿಂಗು, ಅಲೈಡ್ ಸೈನ್ಸು, ಪ್ಯಾರಾಮೆಡಿಕಲ್, ಇವರಿಗೆಲ್ಲ ಜಾಬ್ಗಳನ್ನು ಇವರು ಎಕ್ಸಾಮ್ ಮುಖಾಂತರ ಭರ್ತಿ ಮಾಡ್ಕೊತಾನೆ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಬಾಡಿಗಳಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಿರೋದಂದರೆ, ನೋಡ್ತಾ ಇದ್ದೀರಿ ಇಲ್ಲಿ 11ನೇ ತಾರೀಕಿಗೆ ಇದೇ ತಿಂಗಳು ಅಂದರೆ ಒಂದು 3 ಡೇಸ್ ಬ್ಯಾಕ್ 3-4 ಡೇಸ್ ಬ್ಯಾಕಲ್ಲಿ ಒಂದು ನೋಟಿಫಿಕೇಷನ್ ಜಾರಿ ಆಯಿತು. ನಾವು ಒಂದಷ್ಟು ಏನಪ್ಪ ಅಂತಂದರೆ ಹುದ್ದೆಗಳನ್ನು ಭರ್ತಿ ಅಂದರೆ ಎಕ್ಸಾಮ್ ಮುಖಾಂತರ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀವಿ. ಸೊ ಅದೇನಪ್ಪ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿ ಇವರ ಮುಖಾಂತರ ನಾವು ಭರ್ತಿಗಳನ್ನು ಮಾಡ್ಕೊತಾ ಇದ್ದೀವಿ. ಸೊ ಇದು ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ಕೊನೆ ದಿನಾಂಕ ನಿಮಗೆ ಡಿಸೆಂಬರ್ 2 ತನಕ ಇರುತ್ತೆ. ಈಗಾಗಲೇ ನಾಳೆ ಅಂದರೆ ನಿನ್ನಿಂದ 14ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮುಂದೆ ಡಿಸೆಂಬರ್ 2ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಓಕೆ, ಆಮೇಲೆ ಸೊ ಇಲ್ಲೇನು ಮಾಡ್ತಾರಪ್ಪ ಅಂದರೆ, ಆ್ಯಸ್ ಪರ್ ಸ್ಕೆಡ್ಯೂಲ್ ಪ್ರಕಾರ ಇವರುಗಳು ನಿಮ್ಮ ಎಕ್ಸಾಮ್ ಹಾಲ್ ಟಿಕೆಟ್ ಇರ್ಬೋದು, ಆಮೇಲೆ ಎಕ್ಸಾಮ್ ಅಟೆಂಡ್ ಮಾಡುವಂಥ ದಿನಾಂಕಗಳನ್ನು ಎಲ್ಲನೂ ಕೂಡ ಇವರು ಅಪ್ಡೇಟ್ ಮಾಡ್ತಿರುವಂಥದ್ದು. ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾಯಿದ್ದೀನಿ ಅಂದರೆ, ಯಾರೆಲ್ಲ ಅಭ್ಯರ್ಥಿಗಳು OT ಟೆಕ್ನಿಷಿಯನ್ ಕೋರ್ಸನ್ನು ಮಾಡಿದ್ದೀರಿ ಅವರುಗಳಿಗೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಮಾಹಿತಿನ ಕೊಡ್ತೇನೆ. ಇದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಈ ಒಂದು ಇದು, ಯಾಕಂದರೆ ಇದರಲ್ಲಿ ಭಾಳ ಹುದ್ದೆಗಳಿದಾವೆ, ಹೀಗಾಗಿ ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಬೇರೆ ಬೇರೆ DMLT, OT, ಡಯಾಲಿಸಿಸ್ಸು, ಆಮೇಲೆ ಇಮೇಜಿಂಗ್ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, GNM ನರ್ಸಿಂಗು, BS ನರ್ಸಿಂಗು, ಈ ರೀತಿಯಾದಂಥ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಬೇಸಿಸ್ ಮೇಲೆ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಕೊಡ್ತಾ ಇರುವಂಥದ್ದು OT ಟೆಕ್ನಿಷಿಯನ್ಸ್ ಅಭ್ಯರ್ಥಿಗಳ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಇಲ್ಲಿ ನಿಮಗೆ ಸ್ಕ್ರೀನ್ ಕಾಣಿಸುತ್ತದೆ ಈ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ. ಯಾಕಂದರೆ ಇದು ಕರ್ನಾಟಕದಲ್ಲಿ ಅಂತಲ್ಲ, ಇದು ಆಲ್ ಓವರ್ ಇಂಡಿಯಾ ಇರೋದರಿಂದ ಇಲ್ಲಿ ಎಲ್ಲೆಲ್ಲಿ ಏಮ್ಸ್ ಇದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ ಅಲ್ಲಿ ನಿಮಗೆ ಭರ್ತಿಗಳನ್ನು ಮಾಡ್ಕೊತಿರೋದು. ಇದು ಪ್ಯೂರ್ ಆಗಿ ಆನ್ಲೈನ್ ಮುಖಾಂತರ ಭರ್ತಿ ಇರುತ್ತೆ. ಇಲ್ಲಿ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ವೆಬ್ಸೈಟಿಗೆ ನೀವೇನು ಮಾಡ್ಬೋದು ಅಂತಂದರೆ, ಲಿಂಕಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಸೊ ಇಲ್ಲಿ ನಾನು ಸ್ವಲ್ಪ ಮಾಹಿತಿಗಳನ್ನು ಓವರಾಲಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಗಳಿಂದ 14ರಿಂದ ಸ್ಟಾರ್ಟ್ ಆಗಿದೆ, ಡಿಸೆಂಬರ್ ತನಕ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಏನು ಕೊಟ್ಟಿರೋದಂದರೆ, ಇಲ್ಲಿ SC ST ದವರಿಗೆ 5 ವರ್ಷ ಸಡಿಲಿಕ್ಕೆ, OBC ಅವರಿಗೆ 3 ವರ್ಷ, ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. PWBD ದವರಿಗೆ 10 ವರ್ಷ ತನಕ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ನೆನಪಿರಲಿ. ಆಮೇಲೆ ಇದು ಕಂಪ್ಲೀಟಾಗಿ ಏನಪ್ಪ ಅಂತಂದ್ರೆ ಆನ್ಲೈನ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅಂದರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತವೆ ಇದರಲ್ಲಿ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ವಲ್ಪ ಫೀಸ್ ಜಾಸ್ತಿ ಇದೆ ನೋಡಿರಿ. ಜನರಲ್ ಮತ್ತು OBCಗಳಿಗೆ 3,000 ರೂಪಾಯಿ ಫೀಸ್ ಇದೆ. ಆಮೇಲೆ SC ST ಅಭ್ಯರ್ಥಿಗಳಿಗೆ 2,400 ಇದೆ. ಡಿಸೇಬಿಲಿಟಿದವರಿಗೆ ಯಾವುದೇ ಥರಂಥ ಫೀಸ್ ಇರೋದಿಲ್ಲ. ಈ ಫೀಸನ್ನು ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗತ್ತೆ. ಆಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ ಡಿಸೆಂಬರ್ 22ಕ್ಕೆ ಎಕ್ಸಾಮ್ ಇರುತ್ತೆ. ಭಾಗಶಃ ಇದು ಎಕ್ಸಾಮನ್ನು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಟೆಂಟೇಟಿವ್ ಡೇಟ್ ಇದು 22ರಿಂದ 24 ತನಕ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಸಿಲೆಬಸ್ಸನ್ನು ಕೂಡ ಕೊಟ್ಟಿದ್ದಾರೆ, ಅದರ ಪ್ರಕಾರ ಸ್ಟಡಿ ಮಾಡ್ಕೋಬೇಕು. ಇಲ್ಲಿ ನಿಮಗೆ 100 MCQ ಕ್ವಶನ್ ಕೊಡ್ತಾರೆ, 400 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಆಮೇಲೆ ಅದರಲ್ಲಿ ಅಪ್ಟಿಟ್ಯೂಡು, ಮೆಂಟಲ್ ಅಬಿಲಿಟಿ, ಜನರಲ್ ಅವೇರ್ನೆಸ್ಸು, GK, ಕಂಪ್ಯೂಟರ್ ನಾಲೆಜು, ಆಮೇಲೆ ನೀವು ಏನು ಓದಿರ್ತೀರ ಅದರ ಬೇಸಿಸ್ ಮೇಲೆ ಕೂಡ ಇಲ್ಲಿ ನಿಮಗೆ ಎಕ್ಸಾಮನ್ನು ಕೇಳ್ತಾರೆ. ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮ್ ಇರುತ್ತೆ. ನೆಗೆಟಿವಿಟಿ ಮಾರ್ಕ್ಸ್ ಕೂಡ ಇರ್ತಾವೆ ಇದರಲ್ಲಿ. ನೋಡಿ ಅಭ್ಯರ್ಥಿಗಳು OT ಟೆಕ್ನಿಷಿಯನ್ ಹುದ್ದೆಗಳು ಇದಿರುವಂಥದ್ದು. ಇದರಲ್ಲಿ ಏನೇನು ಕೇಳಿದ್ರಪ್ಪ ಅಂತಂದರೆ, ಒಂದು OT ಟೆಕ್ನಿಷಿಯನ್ಸು, ಅಸಿಸ್ಟೆಂಟ್ಸ್, ಆಪರೇಷನ್ ಥಿಯೇಟ್ರ್ ಆಫೀಸರ್ಸ್, ಅನಸ್ತೇಷಿಯಾ ಟೆಕ್ನಿಷಿಯನ್ಸ್, ಸೂಪರ್ವೈಸರ್, ಇವೆಲ್ಲ ಹುದ್ದೆಗಳನ್ನು ಕರೆದಿರುವಂಥದ್ದು. ಸೊ ಇಲ್ಲಿ ಒಟ್ಟು ಎಷ್ಟಪ್ಪ ಅಂತಂದರೆ ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಿರುವಂಥ ಹುದ್ದೆಗಳನ್ನು ಎಷ್ಟು ಕೊಟ್ಟಿದ್ದಾರೆ ಕೂಡ ಅದನ್ನು ಹೇಳಿಬಿಡ್ತೇನೆ. ಇಲ್ಲಿ ನೋಡಿರಿ, ಭಾಳಷ್ಟು ಹುದ್ದೆಗಳು ಇಲ್ಲಿ ಸೈನ್ಸ್ ಮೇಲೆ, ಸೈನ್ಸ್ +2 ನಮ್ಮ ಕನ್ನಡದಲ್ಲಿ ಯಾರಿದ್ದೀರಿ ಸೈನ್ಸ್ ಆದವ್ರಿಗೆ ಪ್ಲಸ್ OT ಟೆಕ್ನಿಷಿಯನ್ ಡಿಪ್ಲೊಮಾ ಆದವ್ರಿಗೆ 8 ವರ್ಷ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಆಮೇಲೆ ಜಾಸ್ತಿ ಇಲ್ಲಿ ಏನಪ್ಪ ಅಂದರೆ BSc OT ಅಥವಾ PUC ಸೈನ್ಸ್ OT, SSLC ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತುಂಬ ಕಡಿಮೆ ಕೊಡೋಂಗಿಲ್ಲ. ಓಕೆ, ತುಂಬ ಜಾಬ್ ಕಡಿಮೆ ಇರುವಂಥದ್ದು. ಸೊ ಇಲ್ಲಿ ಹುದ್ದೆಗಳು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಅರೌಂಡ್ ನಿಮಗಳಿಗೆ ಇಲ್ಲಿ ಈ ವರ್ಷ ತುಂಬ ಕಡಿಮೆ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಆದರೂ ಕೂಡ ನಿಮಗಿಲ್ಲಿ ಟೋಟಲ್ ಹುದ್ದೆಗಳನ್ನು ಅರೌಂಡ್ 160 ಹುದ್ದೆಗಳಲ್ಲಿ ಕೊಟ್ಟಿರುವಂಥದ್ದು. ರಿಸರ್ವೇಷನ್ ಮೇಲೆ ಡಿವೈಡ್ ಮಾಡಿದರೂ ಕೂಡ ಎಲ್ಲ ಸೇರಿಸಿದರೆ 160ಕ್ಕಿಂತ ಹೆಚ್ಚು OT ಟೆಕ್ನಿಷಿಯನ್ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಯಾರು PUC ಸೈನ್ಸ್ ಆಗಿದೆ ಅಥವಾ
ಬಿ ಎಸ್ ಸಿ ಒ ಟಿ ಬಿ ಎಸ್ ಸಿ ಎನಸ್ಥಿಷಿ ಆಗಿದೆ ಅವರು ಅಪ್ಲೈ ಮಾಡ್ಕೋಬೋದು.